ಕರೆಂಟ್ ಅಫೇರ್ಸ್. ಇಟ್ ಇಸ್ ಆಲ್ ಪೊಲಿಟಿಕಲ್ ಗಿಮಿಕ್ಸ್. ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪಿಣರಾಯಿ ವಿಜಯನ್ ವಿರುದ್ಧ ಕಿಡಿಕಾರಿದ್ದಾರೆ. ಸುಮ್ಮನೆ ಕೇರಳದಲ್ಲಿ ದಲಿತ ಯುವಕರನ್ನ ಹೊಡೆದಿದ್ದಾರೆ, ಅವರ ಅಂಗಳದಲ್ಲಿ ಆದ ಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವು ಕಾನೂನು ಪ್ರಕಾರ ತೆರವು ಕಾರ್ಯವನ್ನ ಮಾಡಿದ್ದೀವಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರರು ಪಿಣರಾಯಿ ವಿಜಯನ್ ವಿರುದ್ಧವಾಗಿ ದಲಿತ ಯುವಕರನ್ನ ಹೊಡೆದಿದ್ದಾರೆ ಕೇರಳದಲ್ಲಿ, ಅವರ ಅಂಗಳದಲ್ಲಿ ಆದ ಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕಾನೂನು ಪ್ರಕಾರ ತೆರವು ಕಾರ್ಯವನ್ನ ಮಾಡಿದ್ದೀವಿ ಅಂತ ಹೇಳಿ ಪಿಣರಾಯಿ ವಿಜಯನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅವ್ರು ಮಾಡ್ತಿರೋದು ರಾಜಕೀಯ, ಚುನಾವಣೆ ಹಿನ್ನೆಲೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಎಲ್ಲಿದ್ದೀರಿ? ಈಗ ಕೇರಳದ ನಿಯೋಗ ಬಂದಿದೆ, ಅವ್ರು ಏನ್ ಹೇಳ್ತಿದ್ದಾರೆ, ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಏನು ಕೋಗಿಲು ಕ್ರಾಸ್ ನಲ್ಲಿರುವಂತಹ ಈ ಒಂದು ಶ್ರೀನಿವಾಸಪುರದ ನಿವಾಸ ಏನಿದೆ, ಈ ಒಂದು ನಿವಾಸವನ್ನ ಸಂಪೂರ್ಣವಾಗಿ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ವಿಚಾರದಲ್ಲಿ ಒಂದು ತೆರವು ಕಾರ್ಯವನ್ನ ಮಾಡಲಾಗಿರುವಂತದ್ದು. ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಏನು ಜಾಗವನ್ನ ಒತ್ತುವರಿ ಇದಾದ ಬಳಿಕ ಸುಮಾರು ತೆರವು ಆದಾಗಿನಿಂದ ಕೂಡ ಇಲ್ಲಿನ ನಿವಾಸಿಗಳು ಅದೇ ಜಾಗದಲ್ಲಿ ಪ್ಲಾಸ್ಟಿಕ್ ಟೆಂಟ್ ಅನ್ನ ಹಾಕಿಕೊಂಡು ವಾಸ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇದೀಗ ಈ ಒಂದು ವಿಚಾರ ಕೇರಳದಲ್ಲೂ ಕೂಡ ಚರ್ಚೆಗೆ ಶುರುವಾಗಿರುವಂತದ್ದು. ಪ್ರಮುಖವಾಗಿ ರಾಜಕೀಯ ಉದ್ದೇಶಗಳನ್ನ ಇಟ್ಟುಕೊಂಡು ಕೇರಳದಲ್ಲಿ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅಂಶಗಳು ಹೊರಬರ್ತಾ ಇದೆ. ಯಾಕಂತ ಹೇಳಿದ್ರೆ LDF ಮತ್ತೆ UDF ನ ನಡುವಿರುವಂತಹ ಸಂಘರ್ಷ ಏನಿದೆ, ಈ ಒಂದು ಸಂಘರ್ಷ ಇದೀಗ ರಾಜ್ಯಕ್ಕೂ ಕೂಡ ಬಂದು ತಲುಪಿರುವಂತದ್ದು. UDF ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗಿರೋದ್ರಿಂದಾಗಿ ಈ ಹಿಂದೆ ಡಿಸೆಂಬರ್ 13ನೇ ತಾರೀಕು LDF ಗೆ ತೀರಾ ಹಿನ್ನಡೆಯಾಗಿತ್ತು. ಅದಾದ ಬಳಿಕ ಈ ಒಂದು ಘಟನೆಯನ್ನ ಈಗ ರಾಜಕೀಯವಾಗಿ ಬಳಸಿಕೊಳ್ಳೋದಿಕ್ಕೆ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಒಂದೆಡೆ ಒತ್ತುವರಿ ಕಾರ್ಯ ನಡೀತಾನೆ ಇದೆ, ಸಾಗಿ ಬರ್ತಾನೆ ಇದೆ, ಯಾವುದೇ ರೀತಿಯಾದಂತಹ ಮುಲಾಜಿಲ್ಲದೆ ಒತ್ತುವರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿಗೆ ಬಂದು ಇದೀಗ ಕೇರಳದ ನಿಯೋಗ ಬಂದು ಭೇಟಿಯನ್ನ ಮಾಡಿರುವಂತದ್ದು. ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಬಂದು ವಿಸಿಟ್ ಅನ್ನ ಮಾಡ್ತಾರೆ. ವಿಸಿಟ್ ಮಾಡಿ ಒಂದಿಷ್ಟು ಭರವಸೆಗಳನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಮತ್ತೆ ಇಲ್ಲಿನ ವರದಿಯನ್ನ ತೆಗೆದುಕೊಂಡು ಹೋಗಿ ಕೇರಳ ಸರ್ಕಾರಕ್ಕೆ ನೀಡಬೇಕು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಕೂಡ ಆಡ್ತಾರೆ. ಇದರೊಂದಿಗೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಟಾರ್ಗೆಟ್ ಮಾಡಿಕೊಂಡು ಬುಲ್ಡೋಸರ್ ನೀತಿಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನ ಆಡ್ಕೊಂಡು ಇಲ್ಲಿನ ಜನರ ಮನವನ್ನ ಒಲಿಸುವ ಮೂಲಕ ರಾಜಕೀಯವಾಗಿ ಬಲಪಡಿಸಿಕೊಳ್ಳೋದಕ್ಕೆ ನಿರ್ಧಾರಗಳನ್ನ ಮಾಡಿದಂತ ರೀತಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಬುಲ್ಡೋಸರ್ ನೀತಿ ಹೇಳಿದ್ರೆ ಒಂದು ಒತ್ತುವರಿ ತೆರವು ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬುಲ್ಡೋಸರ್ ಗಳನ್ನ ಬಳಸಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವುದೇ ಪ್ರಕಾರವಾಗಿ ಈ ಹಿಂದೆ ಕೂಡ ಒಂದು 2-3 ಬಾರಿ ನೋಟಿಸ್ ಕೊಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳಿಗೆ ಮಾಡಲಾಗಿತ್ತು. ಆದ್ರೆ ನೋಟಿಸ್ ಆದ ಕೂಡ ಯಾವುದೇ ರೀತಿಯಾಗಿ ಇವರು ಇಲ್ಲಿ ತೆರವು ಮಾಡೋದಾಗಿರ್ಬೋದು, ಬೇರೆ ಕಡೆಗೆ ಆಗುವಂತಾಗಿರ್ಬೋದು ಕೂಡ ತೆರವುಗೆ ಮಾಡ್ಲಿಕ್ಕೆ ಇವರು ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಏಕಾಏಕಿಯಾಗಿ ಬಂದಂತಹ ಜಿಬಿಎ ಅಧಿಕಾರಿಗಳು JCB ಬಂದು 200ಕ್ಕೂ ಹೆಚ್ಚು ಮನೆಗಳನ್ನ ಇದ್ರು. ಇದಾದ ಬಳಿಕ ಇದೀಗ ಈ ಒಂದು ವಿಚಾರ ಸಂಪೂರ್ಣವಾಗಿ ಯಾವತ್ ಬಂದ್ರು, ಇಲ್ಲಿ ಬಂದು ಎಷ್ಟ್ ದಿನ ಆಯ್ತು, ಈಗ ಅದು ಸರ್ಕಾರಿ ಜಾಗ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ಕೂಡ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರ? ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ಬೋದಾ ಚರಣ್?
ಹೋಗ್ತೀನಿ. ಸರ್ಕಾರಿ ಜಾಗ ಅಂತ ಗೊತ್ತಿತ್ತ? ಹೌದು, ಗೊತ್ತಿತ್ತು ಸರ್ಕಾರಿ ಜಾಗ ಅಂತ ನಮ್ಗೆ ಗೊತ್ತಿತ್ತು. ನಾವು ಬಂದು 35 ವರ್ಷ ಆಯ್ತು ಇಲ್ಲಿ ಬಂದು. ನಾವು ಸರ್ಕಾರ ಸಿಗ್ನೆ ಬೆಳೆಗಳ ಮಾಡಿಕೊಟ್ಟಿದ್ರು. ನಾವು ನಮ್ದು ಎಲೆಕ್ಷನ್ ನಾವೆಲ್ಲ ಓಟ್ ಎಲ್ಲ ಹಾಕಿದ್ವಿ. ನಮ್ ರೇಷನ್ ಕಾರ್ಡು ಇದೆ, ಆಮೇಲೆ ಎಲೆಕ್ಟ್ರಾನಿಕ್ ಬಿಲ್ಲು ಇದೆ. ನಾವೆಲ್ಲ ನಮ್ಗೆ ಸಹಾಯ ಮಾಡಿದ್ರು. ಇಲ್ಲಿ ನಾವು ಚಂದಾಗಿದ್ರು. ಇಲ್ಲಿ ಮಧ್ಯ ಬಂದ್ಬಿಟ್ಟು ನಾವು ಎಲ್ಲೋ ಊರಿಗೆ ಹೋಗಿದ್ರು, ಇಲ್ಲಿ ಬಂದ್ ನೋಡಿದ್ರು ಎಲ್ಲ ಡೆಮಾಲಿಷನ್ ಮಾಡಿ ದಿಕ್ಕಿದ್ರು. ನೋಟಿಸ್ ಏನಾದ್ರು ಕೊಟ್ರ ನಿಮ್ಗೆ? ತೆಗಿಬೇಕಾ? ನೋಟಿಸ್ ಏನು ಕೊಟ್ಟಿಲ್ಲ ನಮ್ಗೆ ಗೊತ್ತೇ ಇಲ್ಲ. ಹೊಡೆದಾಕಿರೋದು ನಾವು ಇಲ್ಲಿ ನಾವು ಗುರುಗಳು ನಾವು ದರ್ಗಾ ಹೋಗಿದ್ರು ಸಂದಲ್ಗೆ. ಆಮೇಲೆ ಫೋನ್ ಬಂತು, ಈ ತರ ಹೊಡೆದಾಗ್ಬಿಟ್ಟಿದ್ರು ಅನ್ಬಿಟ್ಟು. ನಮ್ಗೆ ತಿರ್ಗಾ ಅಲ್ಲಿಂದ ಬರೋಕೆ ಕಾಸು ಇದ್ದಿಲ್ಲ. ಯಾರೋ ಬೇರೆಯವ್ರ ತಗೋ ಒಂದ್ 500 ರೂಪಾಯಿ ಸಾಲ ತಗೊಂಡ್ ಬಂದು ಜಲ್ದಿ ಅರ್ಜೆಂಟ್ ಬಂದಿದ್ ನಾವು. ಇವಾಗ ಬಂದ್ ನೋಡಿದ್ರೆ ನಮ್ಮ ಮಕ್ಕಳು ಎಲ್ಲ ಚಳಿ ಕಾಲದಲ್ಲಿ ಎಲ್ಲಾರು ಅಲ್ಲಲ್ಲಿ ಬೆಂಚ್ ಆಗಿ ನೋಡಿ ನೀವೇ ಎಷ್ಟು ಹಿಂದೆ ಬೆಂಚ್ ಹಾಕಿದ್ದಾರೆ. ಇವಾಗ 35 ವರ್ಷಗಳಿಂದ ಇದ್ರಿ. 35 ವರ್ಷಗಳಿಂದ ಯಾವುದೇ ರೀತಿಯಾಗಿ ನೋಟಿಸ್ ಕೊಡೋದಾಗಿರ್ಬೋದು, ಇದು ಗವರ್ಮೆಂಟ್ ಜಾಗ ಅಂತ ನಿಮ್ಗೆ ಹೇಳಿಲ್ವಾ? ಅಥವಾ ಗವರ್ಮೆಂಟ್ ಜಾಗ ಅಂತ ಗೊತ್ತಿದ್ರು ನೀವು ಇಲ್ಲೇ ಇದ್ರಾ? ಗೌರ್ಮೆಂಟ್ ಜಾಗ ಅಂತ ಗೊತ್ತಿದ್ರೆ ನಾವು ಇದ್ದಿದ್ದು. ಬಟ್ ಹಕ್ಕುಪತ್ರ ಎಲ್ಲ ಇದೆ ನಮ್ ತವ. ಅದು ಬಿಲ್, ಕರೆಂಟ್ ಬಿಲ್ಲು ಇದೆ, ಎಲ್ಲ ಇದೆ ಸರ್. ನಮ್ಗೆ ಗೊತ್ತೇ ಇಲ್ಲ. ತಗೊಂಡ್ ಬಂದು ಹೊಡೆದಾಗ್ಬಿಟ್ರು. ಇವಾಗ ಚಿಕ್ಕ ಮಕ್ಕಳು, ನನ್ನ ಹ್ಯಾಂಡಿಕಾಪ್ ಬೇರೆ, ಆಪರೇಷನ್ ಬೇರೆ ಆಗಿದೆ ನನಗೆ. ಹ್ಯಾಂಡಿಕಾಪ್ ಅಲ್ಲ ಬೇರೆ. ಇವಾಗ ನಮ್ಗೆ ಸಾಕೋರು ಯಾರಿಲ್ಲ. ಇವಾಗ ಮನೆ ಬಾಡಿಗೆ ಮನೆ 30,000 50,000 ಹಂಗ್ ಮನೆ ಅಡ್ವಾನ್ಸ್ ಕೇಳ್ತಾರೆ. 10,000 15,000 ಬಾಡಿಗೆ ಕೇಳ್ತಾರೆ. ಇವಾಗ ನಾವು ಎಲ್ಲಿಂದ ಕಟ್ಟೋದು? ನಾವು ಭಿಕ್ಷಾ ಬಿಡಿ ತಿನ್ನೋರು. ನಾವು ನಾವು ಎಲ್ಲಿಂದ ಕಟ್ಟಬೇಕು? ಇವಾಗ ನಾವು ಅಡ್ವಾನ್ಸ್ ಮಾಡಕ್ ಕಾಸಿಲ್ಲ. ನೋಡಿ ಚಿಕ್ಕ ಮಕ್ಕಳು ಇದ್ದಾರೆ. ಇವಾಗ ನಮ್ಗೆ ಲೊಕ್ಕ ಹೊಡ್ಬಿಟ್ರು ಯಾರು ಕೇಳಲಿಲ್ಲ ಸರ್. ಇಲ್ಲಿ ಕೇರಳದಿಂದ ಬಂದ್ರು, ಏನ್ ಹೇಳಿದ್ರು ಅವರು? ಅವ್ರು ನಮ್ಗೆ ಏನು ಹೇಳಿಲ್ಲ ಸರ್. ಅವ್ರು ಕತೆ ಬೋಲಕ್ಕೆ ಕೇಳದ ಏನು ಹೇಳಿಲ್ಲ. ಏನು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನು ಮಾತೇ ಆಡಿಲ್ಲ ಅವರು. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ನಾವು ಕಳೆದ 35 ವರ್ಷಗಳಿಂದ ಇದೀವಿ. 35 ವರ್ಷಗಳಿಂದ ಇದೇ ಜಾಗದಲ್ಲಿ ಇದೀವಿ. ಇದು ಸರ್ಕಾರಿ ಜಾಗ ಅಂತ ಗೊತ್ತಿತ್ತು. ಆದ್ರೆ ನಮ್ಗೆ ಹಕ್ಕು ಪತ್ರವನ್ನ ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೆ ನಾವು ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಇವುಗಳನ್ನ ಕಟ್ಟುವಂತಹ ಕೆಲಸವನ್ನ ಕೂಡ ಮಾಡಿದೀವಿ. ಆದ್ರೆ ಈಗ ಏಕಾಏಕಿಯಾಗಿ ಬಂದು ಒಡೆದು ಹಾಕಿದ್ದಾರೆ. ಮತ್ತೆ ಕೇರಳದಿಂದ ಬಂದಿರುವಂತಹ ನಿಯೋಗ ಕೂಡ ನಮ್ಮನ್ನ ಭೇಟಿ ಮಾಡಿದಷ್ಟೇ. ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತಾನೂ ಗೊತ್ತಿಲ್ಲ. ಬಂದು ಏನು ಅವರ ಉದ್ದೇಶ ಏನು ಅಂತಾನು ಗೊತ್ತಿಲ್ಲ. ಬಂದು ಬರೀ ನಮ್ಮನ್ನ ವಿಸಿಟ್ ಮಾಡಿ 2 ಸುತ್ತು ಜಾಗವನ್ನ ನೋಡ್ಕೊಂಡು ಹೋಗಿದ್ದಾರೆ ಹೊರತಾಗಿ ಬಂದು ಯಾವುದೇ ರೀತಿಯಾದಂತಹ ನಮಗೂ ಮಾಹಿತಿಗಳನ್ನ ರವಾನೆ ಮಾಡಲಿಲ್ಲ ಅಂತ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.